ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಏನಪ್ಪ ಇವು ಡೈಲಾಗ್ ಕೇಳಿ ಕೇಳಿ ಅಂತೀರಾ ಅಲ್ವಾ? ಸೊ ಗಾಯ್ಸ್, ಏನು ಗೊತ್ತಾ, ಸೊ ನಾನು ಇವತ್ತು ರಾಮನವಮಿ ಆಗೋದ್ರಿಂದ ಸೊ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ನಮ್ಮದು ಸಿಕ್ಕಿ ಆಗಿತ್ತು ಹೇರ್ಸ್ ಎಲ್ಲ. ಅದಕ್ಕೆ ಒಂದು ಹೋಮ್ ರೆಮಿಡಿ ಮಾಡ್ಕೋಣ ಅಂತ ಮಾಡಿದೆ. ಜಸ್ಟ್ 2 ರೆಮಿಡೀಸ್ ಅಷ್ಟೇ ನಾನು ಯೂಸ್ ಮಾಡ್ತೀನಿ, ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ. ಅದು ಏನಿಲ್ಲ, ಫ್ಲಕ್ಸ್ ಸೀಡ್ಸ್, ಅಗಸೆ ಬೀಜ ಮತ್ತು ಅಕ್ಕಿ ಹಿಟ್ಟು. ಸೊ ಅಕ್ಕಿನಾದ್ರಾಗಿರ್ಬೋದು, ಅಕ್ಕಿ ಹಿಟ್ಟು ಆಗಿದ್ರೆ ಓಕೆ. ಸೊ ನಾನು ಅಕ್ಕಿ ಮತ್ತು ಅಗಸೆ ಬೀಜನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ, ರುಬ್ಕೊಂಡಿದ್ದೀನಿ. ಅದನ್ನು ಅವೆರಡನ್ನೂ ಸೇರಿ ಕುದಿಸಿದ್ದೀನಿ. ಒಂದು ಹಾಫ್ ಆನ್ ಅವರ್ ಕುದಿಸ್ಬಿಟ್ಟು ಅದು ಜೆಲ್ ಬರುತ್ತೆ. ಸೊ ಜೆಲ್ ಆದಮೇಲೆ ಅದನ್ನು ಸೋಸ್ಕೊಂಡು ಅದನ್ನೇ ಫುಲ್ಲು ತಣ್ಣಗಾದ್ಮೇಲೆ ಅದನ್ನು ಬಿಟ್ಟು ಅದನ್ನು ಎಲ್ಲ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೊಂಡು ಸೊ ಒಂದು 1 ಅವರ್ ಅಲ್ಲ 2 ಅವರ್ ಬಿಟ್ಟು ಸೊ ಅದೆಲ್ಲ ಡ್ರೈ ಆಗಬೇಕು. ಅದೆಲ್ಲ ಡ್ರೈ ಆದಮೇಲೆ ಅಕ್ಕಿದು ಅದೆಲ್ಲ ಸ್ವಲ್ಪ ಉದುರುತ್ತಲ್ಲ, ಸೊ ಆ ರೀತಿ ಅದು ಡ್ರೈ ಆಗಬೇಕು. ಸೊ ಅದು ಡ್ರೈ ಆದಮೇಲೆ ನೆಕ್ಸ್ಟು ನಾವು ಹೋಗಿ ನಾವು ಯಾವ ಶಾಂಪು ಯೂಸ್ ಮಾಡ್ತೀವೋ ಆ ಶಾಂಪೂದಲ್ಲೇ ನಾವು ಹೆಡ್ ವಾಶ್ ಮಾಡ್ಕೊಂಡು ಒಂದು 2 ಅವರ್ಸ್ ಬಿಟ್ಟಾಗ ನೋಡಿದರೆ ತುಂಬ ಸ್ಮೂತಿಯಾಗಿ ಸಿಲ್ಕಿಯಾಗಿರುತ್ತೆ, ಆಮೇಲೆ ಬೇಗನೆ ಬೆಳೆಯುತ್ತೆ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ತೀನಿ. ಸೊ ನನ್ನ ಪಿಂಕು ನೋಡಿ ಫ್ರೆಂಡ್ಸ್, ಅವಳು ಹೇಗೆ ಕಾಣಿಸ್ತಿದ್ದಾಳೆ. ಅವಳು ಫ್ರೆಶ್ ಅಪ್ ಆಗಿದ್ಲು. ಸೊ ಹಾಗಾಗಿ ಅವಳಿಗೆ ನನ್ನ ಹತ್ರ ಬರೋಕ್ಕೆ ಒಂಥರ ಅನಿಸ್ತಿತ್ತು. ಹಾಗಾಗಿ ಏನು ಮಾತಾಡ್ತಾನೆ ಇರಲಿಲ್ಲ. ಅವಳಿಗೆ ಏನೋ ಹಚ್ಕೊಂಡಿದ್ದಾಳೆ ಅನ್ನೋ ಫೀಲ್ ಅವಳಿಗೆ ಆಗ್ತಾಯಿತ್ತು. ಸೊ ಹಂಗಾಗಿ ಹತ್ರ ಬರಲಿಲ್ಲ. ಆದರೆ ನಾನೇ ಎಳ್ಕೊಂಡು ಹಾಗಿಗೆ ಮಾಡೋಣ ಅಂತ ಮಾಡ್ಕೊಂಡೆ. ಸೊ ಫ್ರೆಶ್ ಆಗಿ ಬಂದೆ ಫ್ರೆಂಡ್ಸ್. ನೆಕ್ಸ್ಟು ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು, ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ತಲೆ ಸ್ನಾನ ಮಾಡಿದ ತಕ್ಷಣ ಒಂದು ಸಲ ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡು. ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊತಾ ಇದ್ದೆ. ಸೊ ಅಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 1:30-2 ಗಂಟೆ ಆಗಿ ಬಂದಿತ್ತು. ಹೋಗೋಣ ಅಂದು ಮತ್ತೆ ಪಟಪಟನೇ ರೆಡಿಯಾಗಿ ನಮ್ಮ ಪಿಂಕು ಆಲ್ರೆಡಿ ಎಲ್ಲ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ಲು ಲಾಗಿಗೆ. ಹಂಗಾಗಿ ಫ್ರೆಂಡ್ಸ್ ಬೇಗ ಹೋಗಿ ತಲೆ ಬಚ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ಹೋಗಬೇಕಿತ್ತು. ಆ್ಯಕ್ಚುಲಿ ಹೋಗೋ ಮನಸ್ಸಿದ್ದಿಲ್ಲ, ರಾಮನವಮಿ ಬೇರೆನಾ, ಹೋಗ್ಲಿದ್ರೆ ಚೆನ್ನಾಗಿರುತ್ತೆ ಹೇಳ್ರಿ. ಅದೇ ನಮ್ಮೂರಲ್ಲೇ ತುಂಬ ಚೆನ್ನಾಗಿ ಮಾಡಿಸ್ತಾರೆ ರೆಡ್ಡಿಸು ಊಟನೆಲ್ಲ. ಸೊ ಹಾಗಾಗಿ ಪ್ರಸಾದ ಚೆನ್ನಾಗಿರುತ್ತೆ, ದೇವರ ದರ್ಶನ ಆಗುತ್ತೆ ಅಂತ ಹೋಗೋಣ ಅಂದು ಗೆಟ್ ರೆಡಿ ಸೂನ್ ಅಂತ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಹೊರಟಿದ್ದೆ. ಸೊ ರೆಡಿ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಏನಿಲ್ಲ, ಹಂಗೆ ಜಸ್ಟ್ ಹೇರ್ ಸ್ಟೈಲ್ ಮಾಡಿಕೊಂಡೆ, ಏನು ಟಚಪ್ ಏನಿಲ್ಲ. ಫೌಂಡೇಶನ್ ಪೌಡ್ರ್ ಹಚ್ಕೊಂಡು ಸೊ ಟಚಪ್ ಮಾಡ್ಕೊಂಡು ಲಿಫ್ಟಿಗೆ ಹಚ್ಕೊಂಡು ಸೊ ನೆಕ್ಸ್ಟ್ ಹೊರಟಿದ್ದೆ ಟೆಂಪಲ್ಲಿಗೆ ಫ್ರೆಂಡ್ಸ್. ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು ಫ್ರೆಂಡ್ಸ್. ಹೇಗಿದೆ, ಚೆನ್ನಾಗಿದೆನಾ? ಇದು ಒಂದು 250 ಇತ್ತು. ಸೊ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಭಾಳ ಚೆನ್ನಾಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ಯಾರಿಗೆಲ್ಲ ಲಿಂಕ್ ಬೇಕೋ ನಾನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನಗಿಂದು ನಮ್ಮ ಪಿಂಕು ರೆಡಿ ಇದ್ಲು ನೋಡಿ ಫ್ರೆಂಡ್ಸ್. ಮುಂದೆ ಎಲ್ಲಿಗೆ ಹೋಗ್ತೀವೋ ಅಲ್ಲಿ ಫಸ್ಟು ಅವಳು ಇರಲೇಬೇಕು. ಸೊ ಹಾಗಾಗಿ ಅವಳು ಕರ್ಕೊಂಡು ಹೊರಟಿದ್ವಿ. ಸೊ ನಾವು 4 ಜನನೂ ಹೊರಟಿದ್ವಿ. ಇದೇ ನಮ್ಮೂರಲ್ಲೇ ಆಗಿರೋದ್ರಿಂದ ಸೊ ಈಸಿ ವೇ ಇತ್ತು. ಸೊ ಹಂಗೆ ಹೊರಟಿದ್ವಿ ರಾಮದೇವ್ರ ಗುಡಿಗೆ. ಸೊ ರಾಮನವಮಿ ಅಂದ ತಕ್ಷಣ ಎಲ್ಲರಿಗೂ ನೆನಪಿದೆ, ರಾಮ ಜಯಿಸಿ ಬಂದ ದಿನವೇ ರಾಮನವಮಿ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾನು ಹೋಗ್ತಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿ ಪ್ರಸಾದನೂ ಕೂಡ ಅಷ್ಟೇ ಚೆನ್ನಾಗಿದೆ. ರೆಡ್ಡಿಸ್ ಮಾಡಿಸಿರ್ತಾರೆ. ರೆಡ್ಡಿಸ್ ಪೂಜೆಯನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂಜೆನೂ ಚೆನ್ನಾಗಿರುತ್ತೆ, ಊಟನೂ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ಪ್ರಸಾದ ಮಾತ್ರ. ಅವ್ರದ್ದೇನೇನೋ ಒಂಥರ ಹಿಟ್ಟಿಂದು ಮೊಸರು ಅದನ್ನೆಲ್ಲ ಹಾಕ್ತಾರೆ, ಅನ್ನ ಸಾಂಬಾರು. ನಾನು ಹೋದ ಸ್ವಲ್ಪ ಚಿತ್ರಾನ್ನ ಕಲ್ಲಿಗೆ ಇಟ್ಬಿಟ್ರೆ ಬೆಲ್ಲದ ಪಾನಕ ಮೇನ್ ಗೊತ್ತಾ, ಬೆಲ್ಲದ ಪಾನಕ ರೆಡ್ಡಿ ಜನದಲ್ಲಿ ಬೆಲ್ಲದ ಪಾನಕ ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾನು ಬಕ್ಲೂರು ದೇವ್ರ ಗುಡಿಯಲ್ಲಿ ಅಲ್ಲಿ ಬೆಲ್ಲದ ಬಂಡಿ ಅಂತ ಕಟ್ತಾರೆ, ಅವಾಗೂ ಅಲ್ಲಿ ನಾವು ಕುಡಿದ್ವಿ. ಅದನ್ನು ಬಿಟ್ಟರೆ ಇಂದು 2ನೇ ಸಲ. ಸೊ ವರ್ಷದಲ್ಲಿ 2 ಸಲ ಬೆಲ್ಲದ ಪಾನಕ ಕುಡಿದಿದ್ದೀನಿ ಫ್ರೆಂಡ್ಸ್. ಬೆಲ್ಲದ ಪಾನಕ ಕುಡಿಬೇಕಂತೆ. ಸೊ ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿದೆ. ಎಲ್ಲ ದೇವ್ರ ದರ್ಶನ ಅಂತ ಮುಗಿಸ್ಕೊಂಡ್ವಿ. ಸೊ ಇಷ್ಟೇ ಹೇಳ್ತಾ, ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ರು ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನನ್ನು ಹೀಗೆ ಪ್ರೋತ್ಸಾಹಿಸಿ ನಿಮಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಪ್ರಸಾದ ಮಾಡುವ ಬನ್ನಿ ಫ್ರೆಂಡ್ಸ್. ನೋಡಿ ಪ್ರಸಾದ ಎಲ್ಲ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಬೆಲ್ಲದ ಪಾನಕ ಕೊಟ್ಟರು. ನೆಕ್ಸ್ಟು ನಮಗೆ ಮೊಸರದ್ದು ಬಳೆಹಣ್ಣಿಗೆ ಈ ವರ್ಷ ಹಾಕಿದ್ರು, ಹೋದ ವರ್ಷ ಏನು ಹಾಕಿದ್ದಿಲ್ಲ. ರೆಡ್ಡಿಸು ಊಟ ಐತಲ್ಲ, ನಾನು ಯಾವಾಗಲೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಮದುವೆ ಆಗಿರ್ಬೋದು ಅಥವಾ ಈ ಥರ ಪ್ರಸಾದ ಆಗಿರ್ಬೋದು, ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಈ ಥರ ಕಡಲೆ ಹಿಟ್ಟು ಹಾಕಿದ್ರು, ಆಮೇಲೆ ಪಲ್ಯ ಹಾಕಿದ್ರು, ಅದನ್ನು ಗೋಧಿ ಪಾಯಸ ಊಟ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅನ್ನ ಸಾಂಬಾರು